ಫ್ರೆಂಡ್ಸ್ ಅಲ್ಲಿ ಆರ್ಚ್ ಕಾಣಿಸ್ತಿರೋದೇ ಚಿಕ್ಕಬಳ್ಳಾಪುರ ರೋಡು ಇದೇ ಲೇಔಟ್ 40 ಫೀಟ್ ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್ ಮತ್ತೆ 24x7 ಸೆಕ್ಯೂರಿಟಿ ಎಂಟ್ರೆನ್ಸ್ ರೋಡ್ 40 ಫೀಟ್ ನೋಡಿ ಸಬ್ ರೋಡ್ ಎಲ್ಲ 30 ಫೀಟ್ ಇದೆ ಇದು. ಇನ್ನು ಇದು ಟೋಟಲ್ ಆಗಿ 2.5 ಎಕರೆಯಲ್ಲಿ ಮಾಡಿದರೆ 49 ಫ್ಲಾಟ್ ಬರುತ್ತೆ. ನೋಡಿ ಇದು ಕೂಡ ಅಪ್ರೂವ್ಡ್ ರೇರಾ ರಿಜಿಸ್ಟರ್ಡ್ ಪ್ಲಾಟ್ಸ್ ಈ ಸ್ವತ್ತು ಇದೆ. ಎಲ್ಲಾ ಪ್ಲಾಟ್ಸ್ ಏಕಾತ 9 and 11 ರೆಡಿ ಫಾರ್ ರಿಜಿಸ್ಟ್ರೇಷನ್. ಇದು ಟ್ರಾನ್ಸ್ಫರಮ್. ಇನ್ನು ಈ ಲೇಔಟ್ ಸುತ್ತಮುತ್ತ ದೊಡ್ಡ ದೊಡ್ಡ ಮನೆಗಳನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಸೊ ನೀವು ಇಲ್ಲಿ ಜಾಗ ಪರ್ಚೇಸ್ ಮಾಡ್ರೆ ನೀವು ಕೂಡ ಇಮಿಡಿಯೇಟ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಇಲ್ಲಿ ಸ್ಟೇ ಇರಬಹುದು. 10,000 ಲೀಟರ್ದು ಕೆಪಾಸಿಟಿ ಇರುವಂತ ಓವರ್ ಹೆಡ್ ಟ್ಯಾಂಕ್. ಇನ್ನು ಈ ಜಾಗದಿಂದ ಕೇವಲ ಅರ್ಧ ಕಿಲೋಮೀಟರ್ ದೂರದಲ್ಲಿ SJCIT ಇಂಜಿನಿಯರಿಂಗ್ ಕಾಲೇಜ್ ಇದೆ, BGS ಅವ್ರದ್ದು ವರ್ಲ್ಡ್ ಸ್ಕೂಲ್ ಇದೆ, BGS ಅವ್ರದ್ದು ಪಾಲಿಟೆಕ್ನಿಕ್ ಇದೆ, ಮತ್ತೆ MBA ಕಾಲೇಜ್ ಸಹ ಇದೆ. ಈಶಾ ಫೌಂಡೇಶನ್ ಜಸ್ಟ್ 12 ಕಿಲೋಮೀಟರ್. ಮತ್ತೆ ಇಲ್ಲಿಂದ ಕೇವಲ 5 ಕಿಲೋಮೀಟರ್ ಅಂತರದಲ್ಲಿ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜ್ ಸಹ ಇದೆ. ಸ್ಕಂದಗಿರಿ 10 ಕಿಲೋಮೀಟರ್. ನಮ್ಮ ಜಾಗದಿಂದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ಇನ್ನೊಂದು ಸತ್ಯಸಾಯಿ ಅವ್ರದ್ದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಪ್ಲಸ್ ಫ್ರೀ ಹಾಸ್ಪಿಟಲ್ ಇದೆ, ಅದು ಕೇವಲ 5 ಕಿಲೋಮೀಟರ್ ಇದೆ. ಇಲ್ಲಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮಸ್ಥಳ ಇದೆ, ಅದನ್ನೇ ಮುದ್ದೇನಹಳ್ಳಿ ಅಂತ ಹೇಳ್ತೇವೆ. ಅಲ್ಲಿ ಅವ್ರದ್ದು ಮ್ಯೂಸಿಯಂ ಸಹ ಇದೆ, ಅದು ಒಂದು ಪ್ರೇಕ್ಷಣೀಯ ಸ್ಥಳ. ರಂಗಸ್ಥಳ 9 ಕಿಲೋಮೀಟರ್. ಇನ್ನ ನೀವು ಯೋಚನೆ ಮಾಡ್ತಿರೋದು ಡಾಕ್ಯುಮೆಂಟ್ ಬಗ್ಗೆ ತಾನೆ. ಡಾಕ್ಯುಮೆಂಟ್ ಬಗ್ಗೆ ತಲೆನೇ ಕೆಡ್ಸ್ಕೊಂಬೇಡಿ. ಜಾಗ ಇಷ್ಟ ಆಯ್ತು ಅಂತಂದ್ರೆ ಸೆಟ್ ಆಫ್ ಡಾಕ್ಯುಮೆಂಟ್ ನ ಕೊಡ್ತಾರೆ. ಇನ್ನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಸೊ ಇನ್ನ ಬನ್ನಿ ತಡ ಮಾಡ್ದಲೆ ವಿಡಿಯೋ ಒಳಗಡೆ ಹೋಗೋಣ. PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳ್ಲಿ ಬೆಳಗಲಿ ಉದ್ಧಾರ ಆಗಲಿ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನ್ ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನೀವೇನಾದ್ರೂ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ಒಂದು ಸೈಟ್ ಏನಾದ್ರೂ ಪರ್ಚೇಸ್ ಮಾಡ್ಬೇಕು ಅಂತ ನೋಡ್ತಿದ್ರೆ ಇದು ನಿಮ್ಗೆ ಕೂಡ ಅಪ್ರೂವ್ಡ್ ಆಗಿದೆ, ರೇರಾ ರಿಜಿಸ್ಟರ್ಡ್ ಆಗಿದೆ, ಇಂಡಿವಿಜುವಲ್ ಆಗಿ ಏಕಾತ ಬರುತ್ತೆ. ಟೋಟಲ್ ಆಗಿ 2.5 ಎಕರೆಯಲ್ಲಿ ಮಾಡಿದ್ದಾರೆ, 49 ಫ್ಲಾಟ್ ಬರುತ್ತೆ. ಇನ್ನು ಇಲ್ಲಿ ನೀವೇನಾದ್ರೂ ಬ್ಯಾಂಕ್ ಲೋನ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ SBI ಆಗಿರ್ಬೋದು, HDFC ಆಗಿರ್ಬೋದು, ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ. ಇನ್ನು ಡೈಮೆನ್ಷನ್ ಅನ್ನೋ ವಿಷಯಕ್ಕೆ ಬಂದ್ರೆ 30, 40 ಮತ್ತೆ ಆಡ್ ಡೈಮೆನ್ಷನ್ಸ್ ಅವೈಲಬಲ್ ಇದೆ. ಸೊ ಇನ್ನ ನಾರ್ತ್ ಫೇಸಿಂಗ್ ಆಗಿರ್ಬೋದು, ಈಸ್ಟ್, ವೆಸ್ಟ್, ಸೌತ್ ಎಲ್ಲಾ ಫೇಸಿಂಗ್ಸ್ ಕೂಡ ಅವೈಲಬಲ್ ಇದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಳ್ಳೋದಕ್ಕೆ ಅನಿಲ್ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಆರಾಮಿದ್ದೀನಮ್ಮ. ಸರ್, ಮೊದಲನೇದಾಗಿ ನಾವೀಗ ಯಾವ ಜಾಗದಲ್ಲಿ ಇದ್ದೀವಿ? ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ SJCIT ಕಾಲೇಜ್ ಪಕ್ಕದಲ್ಲೇ ಇದೀವಿ ಈಗ. ಓಕೆ ಸರ್, ಇಲ್ಲಿ ಟೋಟಲ್ ಆಗಿ ಎಷ್ಟು ಎಕರೆಲ್ಲಿ ಜಾಗ ಮಾಡಿದೀರಾ? ಎಷ್ಟು ಫ್ಲಾಟ್ ಬರುತ್ತೆ ಸರ್? ಇಲ್ಲಿ ಟೋಟಲ್ 2 ಎಕರೆ 20 ಗುಂಟೆಯಲ್ಲಿ ಮಾಡಿದೀವಮ್ಮ. 49 ಪ್ಲಾಟ್ಸ್ ಇದೆ, ಎಲ್ಲ 30, 40 ಮತ್ತೆ ಆಡ್ ಸೈಟ್ಸ್ ಇದೆ, ಎಲ್ಲ ಫೇಸಿಂಗ್ ಅವೈಲಬಲ್ ಇದೆ. ಓಕೆ ಸರ್, ಏನ್ ಅಪ್ರೂವ್ಡ್ ಆಗಿದೆ ಸರ್ ಇದು ಇದು ಜಾಗ? ಕೂಡ ಅಪ್ರೂವ್ಡ್ ಮತ್ತೆ ರೇರಾ ರಿಜಿಸ್ಟರ್ಡ್ ಆಗಿದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. 9 and 11 ರೆಡಿ ಇದೆ, ಈ ಸ್ವತ್ತು ಆಗಿದೆ. ಓಕೆ ಸರ್, ಇನ್ನ ಇಲ್ಲಿ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಏನೇನ್ ಡೆವಲಪ್ಮೆಂಟ್ ಕೊಟ್ಟಿದ್ದೀರಾ ಸರ್? ಮೇಡಮ್, ನಮ್ ಕಡೆಯಿಂದ ಏನೇನ್ ಮಾಡಿದೀವಿ ಅಂದ್ರೆ ನೋಡಿ, ಈಗಾಗಲೇ ಕಾಂಕ್ರೀಟ್ ರೋಡ್ಸ್ ಮಾಡ್ಬಿಟ್ಟಿದೀವಿ. ಓಕೆ, ಎಷ್ಟು ಫೀಟ್ ಬರುತ್ತೆ ಸರ್ ಇದು? ಮೇನ್ ಎಂಟ್ರೆನ್ಸ್ ಆರ್ಚ್ ಇಂದ ಲೆಕ್ಕ ಹಾಕಿದ್ರೆ ಅಲ್ಲಿ 40 ಫೀಟ್ ಮಾಡಿದ್ದೇವೆ, ಮತ್ತೆ ಒಳಗಡೆ ಎಲ್ಲ 30 ಫೀಟ್ ಮಾಡಿದ್ದೇವೆ. ಮತ್ತೆ ಎಂಟ್ರೆನ್ಸ್ ಆರ್ಚ್ ಪಕ್ಕದಲ್ಲಿ ಒಂದು ಸೆಕ್ಯೂರಿಟಿ ಕ್ಯಾಬಿನ್ ಕಟ್ಟಿದ್ದೇವೆ. ಸೊ ದಟ್ 24/7 ನಿಮ್ಗೆ ಸೆಕ್ಯೂರಿಟಿ ಸರ್ವೇಲೆನ್ಸ್ ಇರುತ್ತೆ. ಅದರಿಂದ ಯಾವುದೇ ಒಳಗಡೆ ಬರೋರು ಹೊರಗಡೆ ಹೋಗೋದಕ್ಕೆ ಒಂದು ಕ್ಲಿಯರ್ ಕಟ್ ಪಿಕ್ಚರ್ ಇರುತ್ತೆ. ನೋ ಒನ್ ಕ್ಯಾನ್ ಬಿ ಅಫ್ರೇಡ್ ಅಬೌಟ್ ದರ್ ಪ್ಲಾಟ್ಸ್. ಓಕೆ ನೋಡಿ, ಅದರೊಟ್ಟಿಗೆ ಇಲ್ಲಿ ಪ್ರತಿ ಇಂಡಿವಿಜುವಲ್ ಪ್ಲಾಟ್ಗೂ UGD ಕನೆಕ್ಷನ್ ಕೊಟ್ಟಿದ್ದೇವೆ, ವಾಟರ್ ಕನೆಕ್ಷನ್ ಕೊಟ್ಟಿದ್ದೇವೆ. ನೋಡಿ, ಒಂದು ನೀರು ಕೂಡ ಬರ್ತಿದೆ. ಜೊತೆಗೆ ಒಂದು ಸಣ್ಣ ಫುಟ್ಪಾತ್ ಮಾಡಿದ್ದೇವೆ, ಒಂದು ಪ್ಯಾರಲಲ್ ಪಾರ್ಕ್ ಮಾಡಿದ್ದೇವೆ ಹೂಬಳ್ಳಿಗಳೆಲ್ಲ ಹಾಕ್ಲಿಕ್ಕೆ. ಮತ್ತೆ ಪ್ರತಿ ಇಂಡಿವಿಜುವಲ್ ಸೈಟ್ಸ್ಗೆ ಮೇಡ್ ನಂಬರ್ ಬೋರ್ಡ್ ಹಾಕಿದ್ದೇವೆ. ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ಅವ್ರ ಹೆಸರು ಕೂಡ ಬಂದ್ಬಿಡುತ್ತೆ ಇಲ್ಲಿ. ಮತ್ತೆ ಅವೆನ್ಯೂ ಟ್ರೀಸ್ ನೋಡಬಹುದು ನೀವು. ಮತ್ತೆ ಅಂಡರ್ಗ್ರೌಂಡ್ ಪ್ರತಿಯೊಂದು ಪ್ಲಾಟ್ಗೂ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಟ್ಟಿದ್ದೇವೆ, ಸ್ಟ್ರೀಟ್ ಲೈಟ್ಸ್ ಮಾಡಿದ್ದೇವೆ. ಮತ್ತೆ ಎಲ್ಲ ಅವೆನ್ಯೂ ಟ್ರೀಸ್ ಈಗಾಗಲೇ ಇರುವಂತದ್ದು ಎಲ್ಲ ಕಣ್ಣಿಗೆ ಕಾಣುವಂತದ್ದು. ಮತ್ತೆ ನಾಳೆ ದಿನ ನೀವು ಇಮಿಡಿಯೇಟ್ಲಿ ಪ್ಲಗ್ ಅಂಡ್ ಪ್ಲೇ ಅಂತೀವಿ ನಾವು ಇದನ್ನ. ಇಮಿಡಿಯೇಟ್ಲಿ ಯು ಕ್ಯಾನ್ ಕಮ್ ಅಂಡ್ ಕನ್ಸ್ಟ್ರಕ್ಟ್ ಯುವರ್ ಹೋಮ್ ಓವರ್ ಹಿಯರ್. ಯು ಕ್ಯಾನ್ ಸಿ ಸುತ್ತಲೂ ನೋಡಿ ನೀವು ಎಲ್ಲಾ ಕಡೆನೂ ಕನ್ಸ್ಟ್ರಕ್ಷನ್ ನಡೆದಿದೆ. ಮತ್ತೆ ಅಲ್ಲಿ ಕಾಣಿಸ್ತಿರೋದು ನಿಮ್ ಸ್ಕಂದಗಿರಿ ಬೆಟ್ಟ. ನೆಕ್ಸ್ಟ್ ಅದ್ ಬಂದ್ಬಿಟ್ಟು ನಿಮ್ಗೆ ನಂದಿ ಹಿಲ್ಸ್ ಅಲ್ಲಿ ಕಾಣಿಸ್ತಿರುವಂತದ್ದು. ಇದು ಸುತ್ತಮುತ್ತಲು ಇರುವಂತದ್ದು ನಾವು ಮಾಡಿರುವಂತದ್ದು. ಮತ್ತೆ ಒಂದು ಸಣ್ಣ ಕಮ್ಯುನಿಟಿ, ಇದು ಕ್ಲೋಸ್ ನಿಟ್ ಕಮ್ಯುನಿಟಿ ಅಂತ ಕೇಳ್ತೇವೆ. ತುಂಬಾ ದೊಡ್ಡ ಪ್ರಾಜೆಕ್ಟ್ಸ್ ಮಾಡಿದ್ರೆ ಯಾರು ಅಂತ ಗೊತ್ತಿರಲ್ಲ. ಬರೀ 49 ಜನ ಇರೋದ್ರಿಂದ ಪ್ರತಿಯೊಬ್ರು ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗೋದಕ್ಕೆ ಒಂದು ಅವಕಾಶ ಇರುತ್ತೆ. ಜೊತೆಗೆ ಸುತ್ತಲೂ ಸೆಕ್ಯೂರಿಟಿ, ಪ್ರತಿಯೊಂದು ಟೋಟಲ್ ಪೆರಿಮೀಟರ್ಸ್ ಕವರ್ಡ್ ವಿತ್ ದ ಕಾಂಪೌಂಡ್. ನೋಡಿ, ಎಂಟೈರ್ ಪೆರಿಮೀಟರ್ ಕವರ್ ಮಾಡ್ಬಿಟ್ಟಿದೆ ಕಾಂಪೌಂಡ್ ಇಂದ. ಅದರಿಂದ ಯಾರು ಇಂಟ್ರೂಡರ್ಸ್ ಇರೋದಿಲ್ಲ ನಮಗೆ. We have got only a private place for people who want privacy. ಅದರೊಟ್ಟಿಗೆ ಒಂದು ಕಮ್ಯುನಿಟಿ ಕೂಡ ಇರುತ್ತೆ, ಸಣ್ಣ ಕಮ್ಯುನಿಟಿ ಇರುತ್ತೆ. ತುಂಬಾ ದೊಡ್ಡದಾಗಿ ಎಲ್ಲರೂ ಪರಿಚಯ ಇರ್ತಾರೆ, ಎಲ್ಲರೂ ಸಹಾಯ ಚಾಚ್ಕೋಬಹುದಾಗುತ್ತೆ. ಇದು ನಮ್ಮ ಕಾನ್ಸೆಪ್ಟ್ ಇಲ್ಲಿ. ಓಕೆ, ಸೂಪರ್ ಸರ್. ಡೆವಲಪ್ಮೆಂಟ್ ಅನ್ನೋ ವಿಷಯನ ಕಾಂಪ್ರಮೈಸ್ ಇಲ್ದಂಗೆ ಮಾಡಿದಿರಾ. ಸೂಪರ್ ಆಗಿ ಡೆವಲಪ್ಮೆಂಟ್ ಇದೆ ಸರ್. ಇನ್ನ ಈ ಲೇಔಟ್ ಗೆ ಬರ್ಬೇಕಂದ್ರೆ ಸೊ ಯಾವ ತರ ಕನೆಕ್ಟಿವಿಟಿ ಇದೆ ಸರ್? ನೋಡಿ, ಕನೆಕ್ಟಿವಿಟಿ ಅಂದ್ರೆ ಇದು ಏರ್ಪೋರ್ಟ್ ಕಡೆಯಿಂದ ಬರುವಂತದ್ದು. ಇದು ಆಕ್ಚುಲಿ ಫ್ರಮ್ ಏರ್ಪೋರ್ಟ್ ಇಟ್ಸ್ ಹಾರ್ಡ್ಲಿ 29 ಕಿಲೋಮೀಟರ್ಸ್, 30 ಮಿನಿಟ್ಸ್ ಜರ್ನಿ ಅಷ್ಟೇ.
ನಿಯರೆಸ್ಟ್ ಮೆಟ್ರೋ ಸ್ಟೇಷನ್ಗೂ ಒಂದು 29 ಕಿಲೋಮೀಟರ್ಸ್ 30 ಮಿನಿಟ್ಸ್ ಜರ್ನಿ. ಮತ್ತೆ ನಿಮ್ಗೆ ಹೈದರಾಬಾದ್ ರೋಡ್ ಪಕ್ಕದಲ್ಲೇ ಇದೆ, ಚಿಕ್ಕಬಳ್ಳಾಪುರ ರೋಡ್ ಈ ಕಡೆ ಇದೆ. ಅಂಡ್ ಇದು ಬಂದ್ಬಿಟ್ಟು ಯಾವಾಗ ಸಿಗ್ನಲ್ ಫ್ರೀ ರೋಡ್ ಇರೋದ್ರಿಂದ ಕನೆಕ್ಟಿವಿಟಿ ಏನು ಸಮಸ್ಯೆ ಇಲ್ಲ ಕನೆಕ್ಟಿವಿಟಿಗೆ. ಓಕೆ ಸರಿನಾ, ಈ ಲೇಔಟ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಏನೇನ್ ನಿಯರ್ ಬೈ ಇದೆ ಸರ್? ನೋಡಿ, ಸರೌಂಡಿಂಗ್ ಡೆವಲಪ್ಮೆಂಟ್ ಯಾರೇ ಒಂದು ಸೈಟ್ ಕೊಂಡ್ಬೇಕಾದ್ರೆ ಎಕ್ಸಿಸ್ಟಿಂಗ್ ಡೆವಲಪ್ಮೆಂಟ್ ಫಸ್ಟ್ ನೋಡ್ತಾರೆ, ಮತ್ತೆ ಪ್ರಪೋಸ್ಡ್ ಏನ್ ಬರುತ್ತೆ ಅಂತ ನೋಡ್ತಾರೆ. ನಾನು ಫಸ್ಟ್ ಎಕ್ಸಿಸ್ಟಿಂಗ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ನೋಡುವಂಥದ್ದು ಏನು, ಬೇಸಿಕ್ ಎಜುಕೇಶನ್. ಮಕ್ಕಳಿಗೆ ಎಜುಕೇಶನ್ ಬೇಕಾಗಿರೋದ್ರಿಂದ ಫಸ್ಟ್ ನೋಡುವಂಥದ್ದು BGS ಅವ್ರದ್ದು ಸ್ಕೂಲ್ಸ್ ಇದೆ, ಫುಲ್ ಕಂಪ್ಲೀಟ್ ಸ್ಕೂಲ್ಸ್ ಇದೆ ಅವ್ರದ್ದು. ನರ್ಸರಿಯಿಂದ ಹಿಡಿದು MBA ವರೆಗೂ ಎಲ್ಲಾ ಸ್ಕೂಲ್ಸ್ ಇದೆ. ಜೊತೆಗೆ ಪಾಲಿಟೆಕ್ನಿಕ್ ಇದೆ, BGS ಅವ್ರದ್ದು, SJCET ಕಾಲೇಜ್ ಇದೆ, ಇಂಜಿನಿಯರಿಂಗ್ ಕಾಲೇಜು. ದೆನ್ ಯು ಗಾಟ್ ಎ ಮೆಡಿಕಲ್ ಕಾಲೇಜ್ ಆಲ್ಸೋ ಪೆರೇಸಂದ್ರ, ಇಲ್ಲಿಂದ 20 ಕಿಲೋಮೀಟರ್ಸ್ ಅಷ್ಟೇ. ಮತ್ತೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಇದೆ ಮುದ್ದೇನಹಳ್ಳಿಯಲ್ಲಿ, ಸತ್ಯಸಾಯಿ ಟ್ರಸ್ಟ್ ಅವ್ರು ನಡೆಸ್ತಾ ಇದ್ದಾರೆ. ಅಂಡ್ ಆಲ್ಸೋ ಫ್ರೀ ಹಾಸ್ಪಿಟಲ್, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ಸ್ ಓವರ್ ದೇರ್. ಇದು ಹತ್ತಿರದಲ್ಲಿರುವಂಥದ್ದು. ಇದು ಬಿಟ್ಟು ವಿ ಆಲ್ಸೋ ಗಾಟ್ ಟೆಂಪಲ್ ಟೂರ್ ಅಂತೀವಿ, ಟೆಂಪಲ್ ರನ್ ಅಂತ. ವಿ ಗಾಟ್ ಟೆಂಪಲ್ ರನ್ ಫಾರ್ ಈಶಾ, ಹಾರ್ಡ್ಲಿ 10 ಕಿಲೋಮೀಟರ್ಸ್. ದೆನ್ ನಂದಿ ಇದೆ, ರಂಗಸ್ಥಳ ಇದೆ, ಮತ್ತೆ ಇಲ್ಲಿಂದ ಕೈವಾರ ಇದೆ. ನೆಕ್ಸ್ಟ್ ಬಾಗೇಪಲ್ಲಿ ಹತ್ರ ಗಡ್ದಮ್ ಅಂತಿದೆ. ಇದೆಲ್ಲ ನಿಮ್ಗೆ ಟೆಂಪಲ್ ಟೂರ್ ತರ ಆಗುತ್ತೆ. ಓಕೆ ಸೂಪರ್ ಸರ್. ಸರ್ ಈಗ ಯಾರೇ ಒಬ್ರು ನಮ್ಮ ಕಸ್ಟಮರು ಜಾಗ ನೋಡ್ಬೇಕು ಅಂದ್ರೆ ಮೇನ್ಲಿ ನೋಡೋದು ಡಾಕ್ಯುಮೆಂಟೇಶನ್. ಸೊ ಈ ಜಾಗದ್ದು ಡಾಕ್ಯುಮೆಂಟೇಶನ್ ಯಾವ ತರ ಇದೆ ಸರ್? ನೋಡಮ್ಮ, ಈ ಡಾಕ್ಯುಮೆಂಟೇಶನ್ ನೀವು ಕೇಳಿದಕ್ಕೋಸ್ಕರನೇ ನಾವು ಇದು ಲೀಗಲ್ ಒಪಿನಿಯನ್ ಅಂತ ತೋರಿಸ್ತಾ ಇದೀನಿ ನಿಮ್ಗೆ. ಈ ಲೀಗಲ್ ಒಪಿನಿಯನ್ ಏನ್ ಮಾಡ್ತೀವಿ ಅಂದ್ರೆ, ಯಾರೇ ಕ್ಲೈಂಟ್ ಬರ್ಲಿ ನಮ್ಮ ಜಾಗ ನೋಡಿ ಅವ್ರಿಗೆ ಇಷ್ಟ ಆಗಿ ಈ ಸೈಟ್ ಬೇಕು ಅಂದಾಗ ಅದಕ್ಕೆ ತಕ್ಕಂತ ಡಾಕ್ಯುಮೆಂಟೇಶನ್ ಪೂರ್ತಿ ಒಂದು ಸೆಟ್ ಕೊಟ್ಟು ಕಳಿಸ್ತೇವೆ, ಇನ್ಕ್ಲೂಡಿಂಗ್ ಈ ಖಾತಾ. ಅವ್ರಿಗೂ ಅವ್ರ ಲಾಯರ್ ಓಕೆ ಅಂದ್ಮೇಲೆ ಅವ್ರು ಬಂದು ನಮಗೆ ಅಗ್ರಿಮೆಂಟ್ ಮಾಡ್ಕೊಂಡು ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಟೋಕನ್ ಅಡ್ವಾನ್ಸ್ ಆದ ಕೂಡಲೇ ಅವ್ರಿಗೆ ಈ ಡಾಕ್ಯುಮೆಂಟ್ ಕೊಡ್ತಾರೆ. ಸೊ ದಟ್ ಅವ್ರ ಸೈಟು ಬ್ಲಾಕ್ ಆಗುತ್ತೆ, ಅವ್ರ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಕೋಬಹುದು. ಓಕೆ ಸರ್. ಫ್ರೆಂಡ್ಸ್, ಡಾಕ್ಯುಮೆಂಟೇಶನ್ ತೋರಿಸ್ತಿದ್ದಾರೆ. ಡಾಕ್ಯುಮೆಂಟೇಶನ್ ಪ್ರತಿ ಒಂದ್ ಆಳೆನೂ ಕೂಡ ವಿಡಿಯೋದಲ್ಲಿ ತೋರ್ಸಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಬಂದು ಜಾಗ ನೋಡಿ, ಜಾಗ ಓಕೆ ಆಯ್ತಾ, ಸಮ್ ಅಮೌಂಟ್ ಅಂತ ಪೇ ಮಾಡಿ ಸೆಟ್ ಆಫ್ ಡಾಕ್ಯುಮೆಂಟ್ ನ ತಗೊಂಡೋಗಿ ಒಬ್ರಲ್ಲ ಇಬ್ರು ಲಾಯರ್ ಹತ್ರ ತೋರಿಸಿ ನಿಮ್ಗೆ ಓಕೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುದ್ರೇನೆ ಇಲ್ಲಿ ಬಂದು ಪರ್ಚೇಸ್ ಮಾಡಿ. ಸರಿನಾ, ಕೊನೆಯದಾಗಿ ನಮ್ ಎಲ್ಲಾ ವೀಕ್ಷಕರು ಕಾಯ್ತಿರೋದು ಪ್ರೈಸ್ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಮೇಡಮ್, ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ಪರ್ ಸ್ಕ್ವೇರ್ ಫೀಟ್ 3699 ಪರ್ ಸ್ಕ್ವೇರ್ ಫೀಟ್ ಇದೆ. 3699 ರುಪೀಸ್. ಎಸ್ ಮೇಡಮ್, ಅದು ಲಿಮಿಟೆಡ್ ಪೀರಿಯಡ್ ಆಫರ್. ಅದು ಯಾಕೆ ಲಿಮಿಟೆಡ್ ಪೀರಿಯಡ್ ಆಫರ್ ಅಂತ ಹೇಳ್ತಾ ಇದೀನಿ ಅಂದ್ರೆ, ಅಕ್ಕಪಕ್ಕದ ಲೇಔಟ್ ಅಲ್ಲಿ 4200 ಪರ್ ಸ್ಕ್ವೇರ್ ಫೀಟ್ ನಡೀತಾ ಇದೆ. ನಾವು ಇಂಟ್ರೊಡಕ್ಟರಿ ಆಫರ್ ಅಂತ 3699 ಮಾಡ್ತಾ ಇದ್ದೇವೆ. ಪರ್ ಸ್ಕ್ವೇರ್ ಫೀಟ್ 3699 ಅಂತ ಹೇಳಿದ್ರ. ಸೊ ಎಲ್ಲಾ ಕಸ್ಟಮರ್ ಹತ್ರನು ಅಮೌಂಟ್ ಒನ್ ಶಾಟ್ ಪೇಮೆಂಟ್ ಮಾಡೋದಕ್ಕೆ ಇರಲ್ಲ. ಸೊ ಲೋನ್ ಪ್ರೊಸೀಜರ್ಸ್ ಏನಾದ್ರು ಇದೆಯಾ ಸರ್? 100% ಇದೆಯಮ್ಮ. ಯಾಕೆಂದ್ರೆ ಈಗಾಗಲೇ ತಗೊಂಡಿರೋರು ಕೆನರಾ ಬ್ಯಾಂಕ್ ಮ್ಯಾನೇಜರೇ ಒಬ್ರು ತಗೊಂಡಿದ್ದಾರೆ. ಅವ್ರದ್ದು ಲೋನ್ ಪ್ರೋಸೆಸ್ ಆಗಿದೆ, ಡಿಸ್ಬರ್ಸ್ ಕೂಡ ಆಗಿ ಅವ್ರ ರಿಜಿಸ್ಟರ್ ಕೂಡ ಆಗೋಗಿದೆ. ಅದರಿಂದ ನೀವು ಅದ್ರ ಬಗ್ಗೆ ಯಾವುದೇ ಶಂಕೆ ಇಟ್ಕೋಬೇಡಿ. ಇಟ್ಸ್ ಕೂಡ ಅಪ್ರೂವ್ಡ್, ರೇರಾ ರಿಜಿಸ್ಟರ್ಡ್ ಆಗಿರೋದ್ರಿಂದ 100% ಲೋನ್ ಸಿಗುತ್ತೆ. ಮತ್ತೆ 9 and 11 ಇರುವಂತದ್ದು ಇದು ಖಾತಾ. 9 and 11 ಇಟ್ಸ್ ಈ ಸ್ವತ್ತಿಂದ ಬಂದಿರೋದ್ರಿಂದ. ಬೇರೆ ಎಲ್ಲಾ ಪ್ರಾಪರ್ಟಿ ಅವರು ಹೇಳ್ತಾರೆ ಈ ಸ್ವತ್ತು ಇದೆ ಅಂತ, ಬಟ್ ಇನ್ನ ಯಾವ್ದು ಬಂದಿರಲ್ಲ. ಬಟ್ ನಮ್ದು ಎಲ್ಲಾ ಪೇಪರ್ ಕೈಯಲ್ಲಿದೆ, ಅಂದ್ರೆ ರೆಡಿ ಫಾರ್ ರಿಜಿಸ್ಟ್ರೇಷನ್. ಯಾವುದೇ ಕಾರಣಕ್ಕೂ ಅದ್ರ ಬಗ್ಗೆ ನಿಶ್ಚಿಂತೆಯಿಂದ ಹೋಗಿ ಯಾವುದೇ ಬ್ಯಾಂಕ್ ಲೋನ್ ಅಪ್ರೋಚ್ ಮಾಡಿ ನಿಮ್ ಸಿಬಿಲ್ ಸ್ಕೋರ್ ಮೇಲೆ ನಿಮ್ಮ ಲೋನ್ಸ್ ಡಿಸ್ಪರ್ಸ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲೂ ಆಗುತ್ತೆ. ಓಕೆ ಸೂಪರ್ ಸರ್. ಸರ್ ಇನ್ನ ನಮ್ ಕಸ್ಟಮರ್ ಇಲ್ಲೇ ಯಾಕೆ ಪರ್ಚೇಸ್ ಮಾಡ್ಬೇಕು ಸರ್? ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಬರೀ ಎಕ್ಸಿಸ್ಟಿಂಗ್ ಡೆವಲಪ್ಮೆಂಟ್ ಒಂದೇ ಅಲ್ಲ, ಪ್ರಪೋಸ್ ಡೆವಲಪ್ಮೆಂಟ್ಸ್ ಇದೆ, ಮತ್ತೆ ಅದ್ರ ಜೊತೆಗೆ ಇಂಡಸ್ಟ್ರೀಸ್ ಕೂಡ ಇದೆ. ಹೇಗೆ ಇಂಡಸ್ಟ್ರೀಸ್ ಇದೆ ಅಂದ್ರೆ, ನೋಡಿ KEDB ಅವರು ನಮ್ಮ ಏರ್ಪೋರ್ಟ್ ಹತ್ರ ಹಾರ್ಡ್ಲಿ 30 ಮಿನಿಟ್ಸ್ ಇಲ್ಲಿಂದ. ಬೆಂಗಳೂರಿಂದ ಅದೇ ಒಬ್ಬ ಕೆಲಸ ಮಾಡ್ತಿದ್ದಾರೆ KEDB ಇಂದ ಬರಕ್ಕೆ 2 hours ಬೇಕು ಅವನಿಗೆ. ಇಲ್ಲಿಂದ ಅಂದ್ರೆ ಹಾರ್ಡ್ಲಿ 30 ಮಿನಿಟ್ಸ್. ಯಾಕೆ ಪರ್ಚೇಸ್ ಮಾಡಬಾರ್ದು ಇಲ್ಲಿ? ಅದೇ ಸುತ್ತಮುತ್ತಲು ಆದ್ರೆ ಎಷ್ಟಿದೆ ರೇಟು? 6,500 ರೂಪಾಯಿ ಇದೆ ಸ್ಕ್ವೇರ್ ಫೀಟ್ಗೆ. ಯಲಹಂಕಾಲ್ ತಗೊಂಡ್ರೆ 12,000 ರೂಪಾಯಿ ಇದೆ ಸ್ಕ್ವೇರ್ ಫೀಟ್ಗೆ. 12,000 ತಗೊಳ್ಳೋದು ಉತ್ತಮನ, 3,699 ತಗೊಳ್ಳೋದು ಉತ್ತಮನ. ಅದ್ರ ಜೊತೆಗೆ ನೇಚರ್ ಹೇಗಿದೆ ನೋಡ್ತಾ ಇದ್ರಲ್ಲ, ಹೇಗಿದೆ? ಓಪನ್ ಸ್ಪೇಸಸ್ಸು ಇದೆ, ಮತ್ತೆ ಕನ್ಸ್ಟ್ರಕ್ಟೆಡ್ ಹೌಸಸ್ಸು ಇದೆ. ಇದೊಂಥರ ಡೆಡ್ಲಿ ಕಾಂಬಿನೇಷನ್. ಇರೋಕ್ಕೂ ಪರ್ಫೆಕ್ಟ್ ಆಗಿದೆ, ಎಂಜಾಯ್ ಮಾಡೋಕ್ಕೂ ಪರ್ಫೆಕ್ಟ್ ಆಗಿದೆ. ದಿಸ್ ಇಸ್ ವೈ ಯು ಹ್ಯಾವ್ ಟು ಪರ್ಚೇಸ್ ಹಿಯರ್. ಅದ್ರ ಜೊತೆಗೆ ಬೆಸ್ಟ್ ಪಾರ್ಟ್ ಅಂದ್ರೆ ಈ ಖಾತಾ. ಯಾವುದೇ ಪ್ರಾಪರ್ಟಿ ತಗೊಳ್ಳೋದು ಬರೀ ನಮಗೋಸ್ಕರ ಅಲ್ಲ, ನಮ್ ನೆಕ್ಸ್ಟ್ ಜನರೇಷನ್ ಪಾಸ್ ಮಾಡೋದಕ್ಕೆ. ಅಕಸ್ಮಾತ್ ಅವ್ರಿಗೆ ಯಾವತ್ತೋ ಆಕಸ್ಮಿಕವಾಗಿ ಅವ್ರಿಗೆ ಪ್ರಾಬ್ಲಮ್ಸ್ ಆಯ್ತು ಅಂದ್ರೆ ಅದನ್ನ ಮಾರೋದಕ್ಕೆ ಒಂದು ಅವಕಾಶ ಇರಬೇಕು. ಆ ಅವಕಾಶ ಇರುವಂತ ಪ್ಲಾಟ್ ಸಿಗಲ್ಲ. ಯಾವುದೇ ತಗೊಳ್ಳಿ, ಇನ್ವೆಸ್ಟ್ಮೆಂಟ್ ಮಾಡಿದಾಗ ಎಲ್ಲಾದ್ರೂ ಯು ಹ್ಯಾವ್ ಟು ಕಮ್ ಔಟ್ ಆಫ್ ಇಟ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಆ ಟೈಮಲ್ಲಿ ಏನು ಹೆಲ್ಪ್ ಆಗುತ್ತೆ, ಒಂದು ಕ್ಲೀನ್ ಚೆಕ್ ಹೇಗಿರಬೇಕು ಅಂದರೆ ಅದು ಕೊಟ್ಟು ಕೂಡಲೇ ಬೌನ್ಸ್ ಆಗದೆ ರಿಟರ್ನ್ ಬರಬೇಕು. ಆ ಥರದ ಪ್ರಾಪರ್ಟಿ ಇದೆ. ಓಕೆ ಸೂಪರ್ ಸರ್. ಫ್ರೆಂಡ್ಸ್, ಇಲ್ಲಿವರೆಗೂ ಅನಿಲ್ ಸರ್ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ
ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ನೀವು ಫ್ಯಾಮಿಲಿ ಜೊತೆ ಬಂದು ಈ ಜಾಗನ ವಿಸಿಟ್ ಮಾಡಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಮಾ. ನಿಮಗೂ ಒಳ್ಳೇದಾಗಲಿ, ನಮ್ಮ ಕಸ್ಟಮರ್ ಬಂದವ್ರಿಗೂ ಒಳ್ಳೇದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.